ಗೈಸ್ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ರಂಬೋಟ್ ಆಗಿದೆ. ತುಂಬ ಆಗಲಿಲ್ಲ ಐ ಥಿಂಕ್ ಅಂದರೆ ನನಗೆ ಕಾಣ್ತಿಲ್ಲ. ಮೇ ಬಿ ಇಲ್ಲೆಲ್ಲ ಉಂಟು ಸ್ವಲ್ಪ ಸ್ವಲ್ಪ ಅಲ್ಲಿ ಉಂಟು ಕಾಣಿಸ್ತದೆ, ಬಟ್ ಅಷ್ಟೊಂದು ಇಲ್ಲ ಗೈಸ್. ಫಸ್ಟ್ ಟೈಮ್ ಒಮ್ಮೆ ನಮ್ಮ ಮನೇಲಿ ಆಗಿದಾಗ ಹೆವಿ ತುಂಬ ಆಗಿತ್ತು. ಇಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಇರೋದು, ತುಂಬ ಇಲ್ಲ. ಬಟ್ ನಾವು ನಾಯಿಯನ್ನು ತಗೊಂಡು ಹೋಗ್ತಿದ್ದೇವೆ ಎಲ್ಲಿಗೆ ಅಂದರೆ ಅದಕ್ಕೊಂದು ಸ್ವಲ್ಪ ಹುಷಾರಿಲ್ಲ. ನಮ್ಮ ಮನೇಲಿ ನಾಯಿಗತ್ತೋ ಮನುಷ್ಯರಿಗೆ ಇದ್ದದ್ದೇ ಯಾವಾಗಲೂ ಕೂಡ. ನಮ್ಮ ಮನೆಯಲ್ಲಿ ಯಾಕೆ ಅಂತ ಗೊತ್ತಿಲ್ಲ, ಎಂಥದೇ ಆದರೂ ಎಷ್ಟೇ ಒಳ್ಳೆ ನಾಯಿ ತಂದು ಎಷ್ಟೇ ಚಂದ ಸಾಕಿರೋಕೆ ಏನಾದರೂ ಸ್ಟಾರ್ಟ್ ಆಗ್ತದೆ. ಸೊ ಈಗ ನಮಗೆ ಬಬ್ಲಿಗೆ ಕೂಡ ಹುಷಾರಿಲ್ಲ, ಎಂಥಕ್ಕೆ ಯಾಕೆ ಅಂತ ಗೊತ್ತಿಲ್ಲ ಗೈಸ್. ಈ ಥರ ಎಲ್ಲ ಆಗುವಾಗ ತುಂಬ ಬೇಸರ ಆಗ್ತದೆ. ಲೈಕ್ ನಾವನ್ನೇ ಮನುಷ್ಯರು, ನಮಗೇನೋ ಅದೇ ನಾವು ಹೇಳ್ಕೊಳ್ತೇವೆ, ಬಟ್ ಅದು ಅದಕ್ಕೆ ಬಾಯಿ ಬರೋದಿಲ್ಲ. ನಮ್ಮ ಲೈಫಲ್ಲಿ ಅದು ಚಾಪ್ಟರ್, ಬಟ್ ಅದಕ್ಕೆ ಅದು ಹೋಲ್ ಬುಕ್ಕೇ ಆಗಿರ್ತದೆ. ಸೊ ಅದಕ್ಕೊಂದು ಸ್ವಲ್ಪ ಬೇಸರ ಆಗ್ತದೆ. ಎಂತ ಮಾಡೋಕ್ಕಾಗೋದಿಲ್ಲ. ಇವಾಗ ಮದಿಗೆ ಕರ್ಕೊಂಡು ಹೋಗ್ತೇವೆ, ಎಂತ ಆಗ್ತದೆ ಗೊತ್ತಿಲ್ಲ. ಇಂಜೆಕ್ಷನ್ ಎಲ್ಲ ಕೊಡ್ಲಿಕ್ಕೆ ಉಂಟು ಹೇಳ್ತಿದ್ದು. ಅಲ್ಲಿ ಬರ್ತಿದ್ದಾಳೆ ನಮ್ಮ ಬಬುಳಿ. ಬಬುಳಿ ಸವಾರ್ ಯಾರಿ ಸವಾರ್ ಬಾಬುಳಿ ಗೈಸ್. ನೋಡಿ ಹಿಂಗಾಗಿದೆ ಅವಳ ತಲೆ, ಎಂತ ಮಾಡೋದು ಗೊತ್ತಿಲ್ಲ. ಸೊ ಗೌರ್ಮೆಂಟ್ ಆಸ್ಪತ್ರೆಯ ಡಾಕ್ಟರ್ ಏನೋ ಒಂದು ಕೊಟ್ಟು ಹೀಗೆ ಜಾಸ್ತಿ ಆದದಂತೆ ಅಪ್ಪ ಹೇಳಿದರು. ಸೊ ಅದಕ್ಕೀಗ ನಮ್ಮ ಮಾಮನಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೇವೆ, ಅಲ್ಲಿ ಟ್ರೀಟ್ ಮಾಡ್ತಾರೆ ನಾಯ. ಸೊ ಗೈಸ್ ನನಗೆ ಇನ್ನು ಚಪ್ಪಲ್ ಚಂಡಿ. ಸೊ ಗೈಸ್ ನನಗೆ ನಿನ್ನೆ ಅಷ್ಟು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ಬೇಗ ಎದ್ದದಷ್ಟೇ ನಾನು ಎದ್ದು ಬೇಗ ಬೇಗ ರೆಡಿಯಾಗಿ ಈಗ ನಾವು ಮಲ್ಲಿಗೆ ಕೊಡಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದೇವೆ ಅಂಗಡಿಗೆ. ಸೊ ನನಗೆ ನೆಟ್ ಬೇಕಿತ್ತು, ಅದಕ್ಕೆ ನಾನು ಹೋಗೋದಿಲ್ಲ, ಅರೆ ಹೋಗ್ತಿರ್ಲಿಲ್ಲ. ನಮ್ಮ ಮನೇಲಿ ಈಗ ನೆಟ್ವರ್ಕ್ ಸಿಗೋದಿಲ್ಲ ಗೈಸ್, ಪೇಟೆ ಇಲ್ಲದೆ 5G ಅಲ್ಲ, ಅದಕ್ಕೆ. ನಾಯಿಗೆಲ್ಲ ಮದ್ದು ತಗೊಂಡು ಅದಕ್ಕೊಂದು ಗಂಟೆ ತಗೊಂಡೆ ನಾನು. ಅಂದರೆ ನಮಗೆ ಅದು ಎಲ್ಲಾದರೂ ಹೋಗುದು ಗೈಸ್, ಎಲ್ಲಿ ಹೋಗ್ತದೆ ಅಂತ ಅದು ಗೊತ್ತಾಗೋದಿಲ್ಲ, ಅದಕ್ಕೆ ತಗೊಂಡದ್ದು. ಅದರಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ ಅಲ್ಲ 10ಕ್ಕೆ. ಸೊ ಇವತ್ತು 11, ಹಾಗಾಗಿ ತೋರಿಸುವ ನಿಮಗೆ ಅಂತ ತಗೊಂಡು ಬಂದದ್ದು. ಅದೇ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ದೇವಸ್ಥಾನದೊಳಗೆ, ನಮಗೆ ನಾಡಿದಿಂದ ಹೋಗ್ಬೋದು. ಹಾಗೆ ಬಂದಿದೆ ಸಂತೆ ಎಲ್ಲ ಇದೆ ಗೈಸ್. ಹಾಂ ಹೋಗ್ಬೋದು. ಎಂತ ಇಲ್ಲ ಅಷ್ಟೊಂದು ಹಾಕಲಿಲ್ಲ, ಹಾಕಬೇಕಷ್ಟೇ. ಇದೆಲ್ಲ ಇನ್ನೂ ಸಹ ಇದು ಮಾಡಲಿಲ್ಲ, ಗೇಮ್ಸ್ ಇದೆಲ್ಲ. ಗೈಸ್ ಐಸ್ ಕ್ರೀಮ್ ಹುಡುಕಿ ಫೈನಲಿ ನಮಗೆ ಬೇಕಾದ ಫ್ಲೇವರ್ ಸಿಕ್ಕಿತ್ತು. ಕುಲ್ಫಿ ಫ್ಲೇವರ್ ನನ್ನ ಫೇವ್ರೆಟ್. ನಾ ಮನೆಗೆ ಬಂದು ತಿಂಡಿ ಮಾಡಿ ಇವಾಗ ಐಸ್ ಕ್ರೀಮ್ ತಿಂತಿದ್ದೇನೆ ಗೈಸ್. ನನಗೆ ಒಂದು ಐಸ್ ಕ್ರೀಮ್ ತಿನ್ನೋದಕ್ಕೆ ಹೊತ್ತು ಗೊತ್ತಿಲ್ಲ. ಇದು ನನ್ನ ಫೇವ್ರೆಟ್ ಐಸ್ ಕ್ರೀಮ್. ನನಗೆ ಎಷ್ಟೇ ಹೊಟ್ಟೆ ಫುಲ್ ಆಗಿದ್ರು ಇದನ್ನು ನಾನು ತಿಂತೇನೆ. ನನಗೆ ಇದರಲ್ಲಿ ಎಂಥ ಕಾಂಪ್ರಮೈಸೇಷನ್ ಎಲ್ಲ. ಇವಾಗ ನಂಗೆ ಹುಷಾರಿಲ್ಲದಿದ್ದರೂ ನಾನು ತಿಂತೇನೆ. ಸಕ್ಕತ್ತುಂಟು, ಮೂರು ಸಹ ಟ್ರೈ ಮಾಡಿ. ಇದು ಕುಲ್ಫಿ ಫ್ಲೇವರ್ ಐಡಿಯಲ್ ಔಟ್. ಈಗ ನಾನು ತೋಟಕ್ಕೆ ಹೋಗ್ತಿದ್ದೇನೆ. ತೋಟಕ್ಕೆ ಹೋಗೋ ರೀಸನ್ ಅಂತಂದರೆ ಹುಲ್ಲೇರಿಲಿಕ್ಕೆ ಹೋಗಿದ್ರು ಅಪ್ಪ ಮತ್ತು ಅಮ್ಮ. ಕೆಲಸದ ಆಂಟಿ ಇರಲಿಲ್ಲ ಇವತ್ತು. ಸೊ ಹಾಗಾಗಿ ಅದು ತಲೆಗೆ ಹುಲ್ಲಿಡಬೇಕಲ್ಲ, ಅದಕ್ಕೆ ನನ್ನ ಅಪ್ಪ ಕರೆದ್ರು ನನ್ನನ್ನು. ಅಮ್ಮನಿಗೆ ಆಗ್ತಿಲ್ಲ ಅಂದರೆ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗೆ ತಲೆಗೆ ಇಡಿಸ್ಬೇಕು ಅಂತ ಅಪ್ಪ ನನ್ನ ಕರೆದಿದ್ದಾರೆ. ಲೆಟ್ಸ್ ಗೋ. ಹೀಗೆ ಎದ್ರಿಕೊಂಡು ಹೋಗೋದು ಗೈಸ್, ಬಿದ್ದರೆ ಅಂತ. ಇದು ಮಾವಿನ ಹಣ್ಣು ನೋಡ್ತೀರಾ ಗೈಸ್, ಇದೆ ನಮ್ಮ ಮನೆಯದು ಮಾವಿನ ಹಣ್ಣು. ಮಾವಿನ ಹಣ್ಣಲ್ಲ, ಕಾಯಿ. ಹಾಗೆಂತ ಬುಡ್ಕ ಬಿಟ್ಟರೆ ಉದುರ್ತದೆ ಅಂತ ಗೊತ್ತುಂಟು ನನಗೆ, ಅದಕ್ಕೆ ಬೇಕಾಗಿ ಮೆಲ್ಲ ಇಡೋದು. ಇಷ್ಟೇ ಇರೋದು ಅಂತ ಒಂದೇ ಗೆಲ್ಲಲ್ಲಿ ಅಂತಲ್ಲ. ಅಪ್ಪ ಆಮ್ಲೆಟ್ ಮಾಡ್ತಿದ್ದಾರೆ ಗೈಸ್. ತುಂಬ ದಿವಸ ಆಗಿತ್ತು ಮೊಟ್ಟೆ ತಿನ್ನದೆ, ಅಂದರೆ ನಾನ್ ವೆಜ್ ಅಲ್ಲ. ನೋಡಿ ಗೈಸ್, ಊಟ ಇದು ಸಾರು ಮತ್ತು ಇದು ಆಮ್ಲೆಟ್ ಅಪ್ಪ ಮಾಡಿದ್ದು. ಚಂದ ಇರ್ಬೋದು. ಚೆನ್ನಾಗಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗೈಸ್. ಎಂತ ಅಂದರೆ ಇವತ್ತು ನಮ್ಮ ಪಿಚ್ಚಿದು ಬೊಜ್ಜ. ಹಾಗೆ ಸ್ವಲ್ಪ ದೇವರ ಕೋಣೆ ಎಲ್ಲ 16 ಡೇಸ್ ನಂತರ ನಮ್ಮಲ್ಲಿ ಕ್ಲೀನ್ ಮಾಡಬೇಕಾಗ್ತದೆ. ಅಷ್ಟು ದಿವಸ ದೇವರ ಕೋಣೆ ಮುಟ್ಲಿಕ್ಕಿಲ್ಲ. ಸೊ ಈಗ ದೇವರ ಕೋಣೆಗಾಗಿ ಅಂತ ತೋರಿಸ್ತೀನಿ ನಿಮಗೆ. ಎಲ್ಲ ಹೀಗಾಗಿದೆ ಆಫ್ಟರ್ 16 ಡೇಸ್. ಅಂದರೆ ಸ್ವಲ್ಪ ಫೋಟೋಸ್ ತೆಗೆದೆ, ಇಲ್ಲಿ ಉಂಟು. ಈಗ ಅದನ್ನೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಬೇಕಾಗ್ತದೆ. ತಾಮ್ರ ಅಥವಾ ಬೆಳ್ಳಿ ತೊಳಿಬೇಕು ಅಂತಿದ್ದರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಎಂತ ಅಂದರೆ ಮಜ್ಜಿಗೆ ಹಾಕಬೇಕು. ಮಜ್ಜಿಗೆಗೆ ಒಂದು ಸ್ವಲ್ಪ ಹುಳಿ, ಒಂದು ಸ್ವಲ್ಪ ಉಪ್ಪು
ಇಷ್ಟು ಹಾಕಿ ಚೆಂದ ಮಿಕ್ಸ್ ಮಾಡಿ ಯಾವುದೊಂದು ಈ ಥರದೊಂದು ತಗೊಂಡು ಉಜ್ಜಿದ್ರೆ ಕ್ಲೀನ್ ಆಗ್ತದೆ. ಈಗ ಕ್ಲೀನ್ ಆಗೋದಿದ್ರೆ ನನಗೆ ಬೈಬೇಡಿ ಗೈಸ್, ಯಾಕಂದರೆ ಒಂದು ಕೈಯಲ್ಲಿ 2 ಕೆಲಸ ಆಗಬೇಕಂತೇಳಿದರೆ ಕಷ್ಟ ಆಗ್ತದೆ. ಹೀಗೆ ಉಜ್ಜಿದ್ರೆ ಎಫರ್ಟ್ಸ್ ಸಾಕಾಗೋದಿಲ್ಲ. ಲೆಟ್ಸಿ ಹೋಯ್ತಾ ಏನಾದರೂ ಸ್ವಲ್ಪ ಆದರೂ ಅಂತ. ಹೋಯ್ತು, ನಿಮಗೆ ಕಾಣಲಿಕ್ಕಿಲ್ಲ, ಇರಲಿ. ಹೂವಿನ ಗಿಡದ ಬಗ್ಗೆ ಡಿಸ್ಕಷನ್. ನಿನ್ನೆ ಎಂಥ ಸಹ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ವಜ್ಜ ಅದು ಇದು ಗೆಸ್ಟ್ ಅವರು ಇವರು ಅಂತ ಫುಲ್ ಜನ, ಹಾಗಾಗಿ ಎಂಥ ಸಹ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನಿನ್ನೆ ಸಂಜೆ ಒಂದು ಸ್ವಲ್ಪ ತೆಗಿತಿದ್ದೆ ಅಷ್ಟೇ. ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ನಾನು ಒಂದು ತಿಂಗಳಾದ ಮೇಲೆ ಹೋಗೋದು. ಎಕ್ಸಾಮೆಲ್ಲ ಇತ್ತು, ಆಮೇಲೆ ಸೂತಿಕ ಬಿತ್ತು, ಹೀಗೆಲ್ಲ ಆಗಿ ಇವಾಗ ಹೋಗೋದು. ಇವರು ಇಲ್ಲಿ ಟಿ ವಿ ನೋಡ್ತಾ ಇದ್ದಾರೆ. ಈ ಅಂಗಡಿಯಲ್ಲಿ ಗಂಟೆಗಟ್ಟಲೆ ಕೂತಿದ್ದೇವೆ ಗೈಸ್. ಒಂದು ಗಂಟೆ ಜಾಸ್ತಿ ಆಯಿತು. ನನಗೆ ಮೊದಲೇ ಪೇಷನ್ಸ್ ಕಮ್ಮಿ, ನನಗೆ ಸಿಟ್ಟು ಬರ್ತಿತ್ತಲ್ಲಿ. ಫೈನಲ್ ಈಗ ಆಯಿತು. ಇದೇನೋ ಟಿಶ್ಯೂ ಕೊಟ್ಟು ಕಳಿಸಿದ್ದಾರೆ ನಮಗೆ. ಟಯರ್ ಹಾಕ್ಸ್ಲಿಕ್ಕಿತ್ತು ಗೈಸ್, ಟಯರ್ ಹಾಕ್ಸ್ಲಿಕ್ಕಿತ್ತು ಕಾರಿಗೆ, ಮತ್ತೆ ತೋರಿಸ್ತೇನೆ. ನನ್ನಪ್ಪ ನನಗೆ ಬೇಕಾಗಿ ಸೇವ್ಪುರಿ ತಂದಿದ್ದಾರೆ. ಆ ಬಿಸಿಲಿಗೆ ಹೋಗಿ ಈ ಬಾಟ್ ಸೇವ್ಪುರಿ ಫಾರ್ ಮೀ. ನನ್ನ ಚಿಕ್ಕಪ್ಪನ ಗಿಡದಲ್ಲಿ ಉಳ್ದ ಮಲ್ಲಿಗೆ ಕೊಯ್ಲಿಕ್ಕೆ ಬಂದಿದ್ದೇವೆ. ಯಾಕಂದರೆ ಕೆಲವೊಂದು ಬಿಟ್ಟು ಹೋಗಿರ್ತದಲ್ಲ, ಅದು ಗಿಡದಲ್ಲಿ ಬಿಟ್ಟು ಗಿಡ ಹಾಳಾಗ್ತದೆ. ಸೊ ಅದಕ್ಕೆ ಅಮ್ಮ ಸಂಜೆ ಬರೋದು ಮೆಲ್ಲ, ಬಾಕಿಯಾಗಿದ್ದರೆ ಕೊಯ್ಲಿಕ್ಕೆ. ಪುರ್ಸೋತಿರೋದಿಲ್ಲ ಅಮ್ಮನಿಗೆ. ಸೊ ಅದು ಸ್ವಲ್ಪ ಸಿಕ್ಕಿತ್ತು. ಚಿಕ್ಕ ನೋಡ್ತಿದ್ರೆ ನೋಡಿ ಇಷ್ಟು ಉಳಿದಿದೆ, ಇಷ್ಟು ಸಿಕ್ಕಿತ್ತು ಗೈಸ್ ಚಿಕ್ಕಪ್ಪನ ಗಿಡದಲ್ಲಿ ಸಹ. ಈಗ ಯಾವುದೋ ಒಂದು ವ್ಲಾಗಲ್ಲಿ ತೋರಿಸಿದ್ದೆ ಅಲ್ಲ ಗೈಸ್, ಇದು ನುಗ್ಗೆ ಹೂ. ಈಗ ನುಗ್ಗೆಕಾಯಿ ಸಾಗಿದೆ. ಹೀಗೆ ಅದು ಕುರ್ದದಲ್ಲ, ಅದು ಆ್ಯಕ್ಚುಲಿ ಹಾಗೆ ಅಂತೆ. ನಾನು ಕುರ್ದದು ಅಂತ ಅಂದ್ಕೊಂಡೆ. ನನ್ನ ಅಮ್ಮ ನನ್ನ ಕನ್ನಡ ಸರಿ ಮಾಡ್ತಿದ್ದಾರೆ. ಅದು ಒಳ್ಳೆ ಹಾವಿನ ಹಾಗೆ ಕಾಣ್ತದೆ ಗೈಸ್, ಹಾವೆಲ್ಲ ನೇಲಿಕೊಂಡಾಗೆ ಅಲ್ಲ ಅಂತೆ ಗೈಸ್. ಎಂತ ನೇತಾಡುದಂತೆ, ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ಒಂದು ಅಪರೂಪ ರೋಸಲ್ಲಿ ಸಹ ಬೀಜ ಆಗಿದೆ. ಕಡಿಮೆ ಮಲ್ಲಿಗೆ ಆಗ್ತದಂತ ನಾನು ಸಹ ಒಂದು ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ, ಇಂಥದ್ದು ಮಾಡಿ ಗಿಡ ಮಾಡೋದು ಎಲ್ಲ. ಈಗ ಆಗಿದೆ, ಅದು ಎಂತ ಆಗ್ತದೆ ಗೊತ್ತಿಲ್ಲ. ಸುಮಾರು ಉಂಟು ಮಾತ್ರ. ಬೀಜ ಕೊಯ್ದದ ಯಾಕೆ ಕಟ್ ಮಾಡಿ ತೂಕ ಇದನ್ನು ನಾವು ಕಟ್ ಮಾಡಿ ತೋರಿಸ್ತೇವೆ ಗೈಸ್ ಎಂತ ಉಂಟು ಅಂತ. ಬೀಜ ಉಂಟು. ನಾವು ಯಾಕೆ ಇದನ್ನು ಹಾಳು ಮಾಡಿದಂದರೆ ಇನ್ನೂ ಸಹ ಉಂಟು ಅದರಲ್ಲಿ ಸುಮಾರು. ನೋಡುವ ಗಿಡ ಆಗ್ತದ ಅಂತ ಟ್ರೈ ಮಾಡ್ಬೋದು. ಇದು ಒಣಗೆಲಲ್ಲ ಅಲ್ಲ, ಒಣಗೆಲಲ್ಲ ಒಣಗುವುದು. ಹಾಂ ಅದೇ. ಇದು ಫ್ರಂಟ್, ಇದು ಎಂತ ಅಂದರೆ ಲೈಟಿಂಗ್ಸ್ ಗೈಸ್. ಇದು ಈಶ್ವರನ ಹೂದೋಟ ಅಂತೆ. ಎಂಟ್ರೆನ್ಸ್ಗೆ 100 ರೂಪಾಯಿ ಗೈಸ್, ಒಬ್ಬರಿಗೆ 100 ರೂಪಾಯಿ. ನನಗೆ ವರ್ತ ಅಂತ ಬಂದು ಹೇಳ್ತೇನೆ ನಿಮಗೆ. ಜಾಂಬ್ರಿ ಗುಂಡಿ ಗುಹೆ ಅಲ್ಲಿ ಕಟ್ಟೊಂದು ಇದೆಂಥದ್ದು ಗುಹೆ ಅಂತ ಬಂದ್ವಿ. ಯೋ ದೇವರೇ, ಸುಮ್ಮನೆ ಸೌಂಡ್ ಎಂಥದ್ದು ಒಂದು ಟೈಪಿನ ಗುಹೆ ಇತ್ತು ಗೈಸ್. ನನಗೆ ಮರ್ತೋಗಿದೆ ಎಂಥ ಗುಹೆ ಅಂತ. ಆ ಟೈಪ್ ಇದೆಲ್ಲ ಮಕ್ಕಳಿಗೆ ಮಾತ್ರ, ನಮಗೆ ಎಂತ ಅಂತ. ಇಲ್ಲೊಂದು ಹಂದಿ ನಮ್ಮ ಮನೆಗೆ ದಿನಾಲು ಬರ್ತದೆ, ಬೆಳಿಗ್ಗೆ ಅಲ್ಲ ರಾತ್ರಿ. ಇಲ್ಲಿ ದೇವರ ಫೋಟೋ ಇಟ್ಟಿದ್ದಾರೆ ಗೈಸ್, ನೋ ಎಂಟ್ರಿ ಅಂತ ಹಾಕಿದ್ದಾರೆ ಇನ್ಸೈಡ್. ಹಾಂ, ಅಮ್ಮ ಹೇಳಿದ್ದು ಕೇಳಿದರೆ ಒಳ್ಳೇದು ಗೈಸ್. ನಾನಿನ್ನು ವಿಡಿಯೋ ಸ್ಟಾಪ್ ಮಾಡ್ತೇನೆ ಗೈಸ್, ಯಾಕಂದರೆ ಉಂಟಿಲಿ ಅಂಥದ್ದು ಸ್ವಲ್ಪ ಬಟ್ ಕಾಪಿರೈಟ್ಸ್ ಬೀಳ್ತದೆ ಅಂತ ನನಗೆ ಹೆದರಿಕೆ ಆಗ್ತದೆ, ಇವರ ಕರಡಿ ಅದು ಇದು ಸೌಂಡಿಗೆ. ಸೊ ಅದಕ್ಕಾಗಿ ನಾನು ವಿಡಿಯೋ ಆಫ್ ಮಾಡೋದು. ಸುಮ್ಮನೆ ನಾಯ್ಸ್ ಮಾತ್ರ. ಕಾಂತಾರದ ಸೀನ್ ಉಂಟು ಗೈಸ್,
ಚಂದುಂಟು, ನಾಟ್ ಬ್ಯಾಡ್. ಲಾಸ್ಟ್ ಟೈಮ್ ಇದಕ್ಕಿಂತ ಇದು ಬೆಟರ್ ಉಂಟು ಅಂತ ನಾನು ಹೇಳ್ತೇನೆ. ಮಕ್ಕಳನ್ನಂದ್ರೆ ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗಿ, ದೊಡ್ಡವರಿಗೆ ವೇಸ್ಟ್ ಅನ್ನಿಸ್ತದೆ. ಫೈನಲಿ ನನ್ನಪ್ಪ ನನಗೆ ಮೋಮೋಸ್ ತಂದು ಕೊಟ್ಟರು ಗೈಸ್. ಮೊನ್ನೆಯಿಂದ ಆಟ ಮಾಡಿ ಮಾಡಿ ಫೈನಲಿ ಇವತ್ತು ಬಂತು. ಈಗ ತಿಂದು ನೋಡ್ಬೇಕು ಹೇಗೆ ಉಂಟು ಅಂತ ಕಾಯ್ತಿದ್ದೆ ನಾನು. ಈಗ ಎಲ್ಲಿ ಸಹ ಅಂದರೆ ಎಲ್ಲಿ ಸಹ ಗ್ಯಾಸ್ ಇಲ್ಲ ಅಲ್ಲ, ಸೊ ಹಾಗಾಗಿ ಎಲ್ಲಿ ಸಹ ಸಿಗ್ತಿರ್ಲಿಲ್ಲ. ನಾಟ್ ಬ್ಯಾಡ್.